ಹಲೋ ವೀಕ್ಷಕರೇ, ಭದ್ರಂಗಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ಕೇವಲ ಒಂದು ಸಾಮಾನ್ಯ ಮಂಗಳವಾರವಲ್ಲ. ಇಂದು ಇಡೀ ಭೂಮಂಡಲವೇ, ಸಕಲ ದೇವತೆಗಳೇ ಸ್ವರ್ಗದಿಂದ ಹೂವು ಮಳೆ ಸುರಿಸುತ್ತಾ ಸಂಭ್ರಮಿಸುವಂತಹ ದಿನ. ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮ ಕಷ್ಟಗಳನ್ನು ಮತ್ತು ಪಾಪಗಳನ್ನು ನಮ್ಮ ಹೆಗಲ ಮೇಲೆ ಹೊತ್ತಿಕೊಳ್ಳುವ ಕರುಣಾಸಾಗರ ಮಂತ್ರಾಲಯದ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಭೂಮಿಯ ಮೇಲೆ, ಈ ಪುಣ್ಯ ಭೂಮಿಯಲ್ಲಿ ಮನುಷ್ಯ ರೂಪದಲ್ಲಿ ಅವತರಿಸಿದ, ಜನ್ಮ ತಾಳಿದ ಅತ್ಯಂತ ಪವಿತ್ರವಾದ ದಿನ ಫಾಲ್ಗುಣ ಶುಕ್ಲ ಸಪ್ತಮಿಯ ಈ ಮಂಗಳವಾರ ದಿನದಂದು ರಾಯರ ಮಹಿಮೆಯನ್ನು ಮತ್ತು ಅವರು ನಮಗಾಗಿ ನಡೆದು ಬಂದ ಆ ಕಷ್ಟದ ಹಾದಿಯನ್ನು ನಾವು ಒಮ್ಮೆ ಕಣ್ಣು ಮುಚ್ಚಿ ನೆನೆದರೆ ನಮ್ಮ ಜನ್ಮಾಂತರದ ಪಾಪಗಳು ಹಾಗೂ ನಮ್ಮನ್ನು ಕಾಡುತ್ತಿರುವ ಬಡತನವು ಸುಟ್ಟು ಬೂದಿಯಾಗುತ್ತದೆ ಎಂದು ಪುರಾಣಗಳೇ ಹೇಳುತ್ತವೆ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಸಾಮಾನ್ಯವಾದ ಕಥೆಯಲ್ಲ. ನಾವೆಲ್ಲರೂ ರಾಯರನ್ನು ಕಲಿಯುಗದ ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಬೇಡಿದ್ದನ್ನು ಕೊಡುವ ಕಾಮಧೇನು ಎಂದು ಪೂಜಿಸುತ್ತೇವೆ. ನಾವು ಕಷ್ಟದಲ್ಲಿದ್ದಾಗ ರಾಯರೇ ನನಗೆ ಹಣ ಕೊಡು, ಬಂಗಾರ ಕೊಡು, ನೆಮ್ಮದಿ ಕೊಡು ಎಂದು ಅವರ ಮುಂದೆ ನಿಂತು ಕೇಳುತ್ತೇವೆ. ಆದರೆ ಭಕ್ತರಿಗೆಲ್ಲ ಬಂಗಾರದ ತಟ್ಟೆಯಲ್ಲಿ ಅನ್ನ ನೀಡುವ, ಬೇಡಿದ ವರಗಳನ್ನು ಕರುಣಿಸುವ ನಮ್ಮ ರಾಯರು ಸನ್ಯಾಸ ಸ್ವೀಕರಿಸುವುದಕ್ಕಿಂತ ಮುನ್ನ, ಅಂದರೆ ಸಂಸಾರಿಯಾಗಿದ್ದಾಗ, ವೆಂಕಟನಾಥನಾಗಿದ್ದಾಗ ಎಂತಹ ಘೋರವಾದ ಭಯಂಕರವಾದ ಬಡತನವನ್ನು ಅನುಭವಿಸಿದ್ದರೂ ಗೊತ್ತೇ? ಊಟಕ್ಕೆ ಒಂದು ಹಿಡಿ ಅನ್ನವಿಲ್ಲದೆ, ಮೈ ಮೇಲೆ ಹಾಕಿಕೊಳ್ಳಲು ಒಂದು ತುಂಡು ಬೆಚ್ಚಗಿನ ಬಟ್ಟೆ ಇಲ್ಲದೆ, ಎತ್ತ ಮಗು ಹಸುವಿನಿಂದ ಕರುಳು ಕಿತ್ತು ಬರುವಂತೆ ಅಳುತ್ತಿದ್ದರೂ ಏನೂ ಮಾಡಲಾಗದಂತಹ ಅಸಹಾಯಕತೆ ಹಾಗೂ ಕರುಣಾಜನಕ ಸ್ಥಿತಿಯಲ್ಲಿದ್ದರೂ ಗೊತ್ತೇ? ಅಂತಹ ನರಕಯಾತನೆಯ ಬಡತನದಲ್ಲಿದ್ದರೂ ಅವರು ಭಗವಂತನ ಮೇಲಿನ ನಂಬಿಕೆಯನ್ನು ಸ್ವಲ್ಪವೂ ಕಳೆದುಕೊಳ್ಳದೆ, ತಮ್ಮ ಧ್ಯಾನವನ್ನು ಬಿಡದೆ, ಕೊನೆಗೆ ಸಾಕ್ಷಾತ್ ದೇವರನ್ನೇ ಒಲಿಸಿಕೊಂಡರು. ಜಗತ್ತಿನ ಕಣ್ಣೀರು ಒರೆಸುವ ಜಗದ್ಗುರುಗಳಾದ ಅವರ ಈ ರೋಚಕ ಕಥೆಯನ್ನು ಪ್ರತಿಯೊಬ್ಬ ಭಕ್ತನೂ ತನ್ನ ಜೀವನದಲ್ಲಿ ಒಂದು ಸಾರಿಯಾದರೂ ಕೇಳಲೇಬೇಕು. ಕಣ್ಣಲ್ಲಿ ನೀರು ತರಿಸುವಂತಹ ಈ ಕಥೆಯನ್ನು ಇಂದು ರಾಯರ ಜನ್ಮದಿನದ ಈ ಪವಿತ್ರ ಸಂದರ್ಭದಲ್ಲಿ ನಾವು ಎಳೆಯಾಗಿ ನಮ್ಮ ಕಣ್ಣು ಮುಂದೆ ನಡೆಯುತ್ತಿದೆ ಎಂಬಂತೆ ತಿಳಿದುಕೊಳ್ಳೋಣ. ದಯವಿಟ್ಟು ನಿಮ್ಮ ಗಮನವನ್ನು ಬೇರೆ ಕಡೆ ಕೊಡಬೇಡಿ. ರಾಯರೇ ನಿಮ್ಮ ಎದುರೇ ಬಂದು ಕುಳಿತಿದ್ದಾರೆ, ನಿಮ್ಮ ಕಷ್ಟಗಳನ್ನು ಕೇಳುತ್ತಿದ್ದಾರೆ ಎಂದು ಭಾವಿಸುತ್ತಾ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಬಹಳ ಹಿಂದಿನ ಕಾಲದ ಮಾತು. ಅದು ವಿಜಯನಗರದ ಸಾಮ್ರಾಜ್ಯದ ಪತನದ ನಂತರದ ಕಾಲ. ಭುವನಗಿರಿ ಎಂಬ ಒಂದು ಸುಂದರವಾದ ಪವಿತ್ರವಾದ ಗ್ರಾಮದಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಎಂಬ ಅತ್ಯಂತ ಸಾತ್ವಿಕ ದೈವಭಕ್ತ ದಂಪತಿಗಳಿದ್ದರು. ಅವರಿಗೆ ಇಬ್ಬರು ಮಕ್ಕಳಿದ್ದರು. ವಂಶವನ್ನು ಬೆಳಗುವ, ಜಗತ್ತನ್ನೇ ಉದ್ಧಾರ ಮಾಡುವಂತಹ ದೈವಿಕ ಕಳೆಯುಳ್ಳ ಇನ್ನೊಬ್ಬ ಮಗ ಬೇಕು ಎಂಬ ಅಪಾರ ಹಂಬಲವಿತ್ತು. ತಮ್ಮ ಈ ಆಸೆಯನ್ನು ಪೂರೈಸಿಕೊಳ್ಳಲು ಆ ದಂಪತಿಗಳು ಕಾಲ್ನಡಿಗೆಯಲ್ಲಿ, ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ 7 ಬೆಟ್ಟಗಳ ಒಡೆಯನಾದ ಆ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ ಬರುತ್ತಾರೆ. ಗೋವಿಂದ ಗೋವಿಂದ ಎಂದು ದೇವರ ನಾಮವನ್ನು ಹೇಳುತ್ತಾ ತಿರುಮಲದ ಬೆಟ್ಟವನ್ನು ಹತ್ತಿ ಆ ಸ್ವಾಮಿಯ ಪಾದಗಳಿಗೆ ಬಿದ್ದು ಕಣ್ಣೀರು ಸುರಿಸುತ್ತಾರೆ. ಕರುಣಾಮಯಿ ವೆಂಕಟೇಶ, ನಮಗೊಬ್ಬ ದಿವ್ಯವಾದ ಕಳೆ ಇರುವ ನಿನ್ನನ್ನು ಸದಾ ನೆನೆಯುವ ಮಗನನ್ನು ನೀಡು ತಂದೆ ಎಂದು ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ.
ತಿರುಪತಿ ತಿಮ್ಮಪ್ಪನಿಗೆ ಕರುಣೆ ಬರುತ್ತದೆ. ಭಕ್ತರ ಪ್ರಾರ್ಥನೆಯನ್ನು ಕೇಳಿದ ಸ್ವಾಮಿ ತನ್ನ ಭಕ್ತನಾದ ಹಾಗೂ ಇಂದಿನ ಜನ್ಮಗಳಲ್ಲಿ ಪ್ರಹ್ಲಾದ ಮತ್ತು ವ್ಯಾಸರಾಜನಾಗಿ ಮೆರೆದಿದ್ದ ದಿವ್ಯ ಚೇತನವನ್ನು ಮತ್ತೊಮ್ಮೆ ಈ ಭೂಮಿಗೆ ಕಳಿಸಲು ನಿರ್ಧರಿಸುತ್ತಾನೆ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಪಾಲ್ಗುಣ ಶುಕ್ಲ ಸಪ್ತಮಿಯ ಶುಭ ದಿನದಂದು ಗುರುವಾರದ ಪುಣ್ಯ ಸಮಯದಲ್ಲಿ ಗೋಪಿಕಾಂಬಿಯ ಗರ್ಭದಿಂದ ಮಧ್ಯಾಹ್ನದ ಸೂರ್ಯನಂತೆ ಹೊಳೆಯುವ ಒಂದು ಮುದ್ದಾದ ಗಂಡು ಮಗು ಜನಿಸುತ್ತದೆ. ಮಗುವೇ ನಮ್ಮ ಮಂತ್ರಾಲಯದ ಪ್ರಭು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಕಾರಣ ಮಗುವಿಗೆ ವೆಂಕಟನಾಥ ಎಂದು ಅತ್ಯಂತ ಪ್ರೀತಿಯಿಂದ ನಾಮಕರಣ ಮಾಡುತ್ತಾರೆ. ವೆಂಕಟನಾಥ ಚಿಕ್ಕಂದಿನಿಂದಲೂ ಅಸಾಧಾರಣ ಪ್ರತಿಭಾವಂತ. ಅವನ ಮುಖದಲ್ಲಿ ಆಕರ್ಷಕವಾದ ದೈವಿಕ ಕಳೆಯಿತ್ತು. ವೇದಗಳು, ಉಪನಿಷತ್ತುಗಳು ಮತ್ತು ವ್ಯಾಕರಣದಂತಹ ಕಠಿಣ ವಿಷಯಗಳು ಆತನಿಗೆ ನೀರು ಕುಡಿದಷ್ಟೇ ಸುಲಭವಾಗಿದ್ದವು. ಗುರು ಸುಧೀಂದ್ರ ತೀರ್ಥರಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವೆಂಕಟನಾಥನಿಗೆ ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಸರಸ್ವತಿ ಎಂಬ ಗುಣವಂತ ಹಾಗೂ ಸುಂದರ ಹುಡುಗಿಯೊಂದಿಗೆ ಮದುವೆಯಾಗುತ್ತಾನೆ. ದಂಪತಿಗಳ ಪ್ರೀತಿಯನ್ನು ನೋಡಲು ಎರಡೂ ಕಣ್ಣುಗಳು ಸಾಲದಾಗಿದ್ದವು. ಸ್ವಲ್ಪ ವರ್ಷಗಳ ನಂತರ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮುದ್ದಾದ ಗಂಡು ಮಗುವು ಜನಿಸುತ್ತದೆ. ಅವರ ಸಂಸಾರವು ತುಂಬ ಚೆನ್ನಾಗಿ ಸಾಗುತ್ತಿತ್ತು. ಆದರೆ ವೀಕ್ಷಕರೇ, ವಿಧಿಯಾಟ ಎಷ್ಟು ವಿಚಿತ್ರವಾಗಿರುತ್ತದೆ ನೋಡಿ. ಜಗತ್ತಿಗೆ ಅನ್ನ ಹಾಕುವ ಮತ್ತು ಭಕ್ತರ ಬಡತನವನ್ನು ಕ್ಷಣಾರ್ಧದಲ್ಲಿ ಓಡಿಸುವ ವೆಂಕಟನಾಥನ ಸ್ವಂತ ಜೀವನದಲ್ಲಿಯೇ ಭಗವಂತ ಊಹಿಸಲು ಸಾಧ್ಯವಾಗದಂತಹ ಘೋರ ಬಡತನವನ್ನು ಬರೆದಿದ್ದರು. ಅವರು ಬದುಕಲು ದಾರಿಯಿಲ್ಲದೆ ಕುಂಭಕೋಣಂ ಎಂಬ ಊರಿಗೆ ಬಂದು ನೆಲೆಸುತ್ತಾರೆ. ಅಲ್ಲಿ ಅವರ ಸ್ಥಿತಿ ಎಷ್ಟೊಂದು ಕರುಣಾಜನಕವಾಗಿತ್ತೆಂದರೆ ಅದನ್ನು ನೋಡಿದರೆ ಯಾರಿಗಾದರೂ ಎದೆ ಒಡೆದು ಹೋಗುತ್ತದೆ. ಕುಂಭಕೋಣಂನಲ್ಲಿ ವೆಂಕಟನಾಥನಿಗೆ ದುಡಿಯಲು ಸರಿಯಾದ ಕೆಲಸವಿರಲಿಲ್ಲ. ಅವರು ಅಷ್ಟು ದೊಡ್ಡ ಪಂಡಿತರಾಗಿದ್ದರೂ ಯಾರೂ ಅವರಿಗೆ ಕೆಲಸ ನೀಡಲಿಲ್ಲ. ಪ್ರತಿದಿನ ಮನೆ ಮನೆಗೆ ಹೋಗಿ ಬೇಡಿ ತಂದ ಅಲ್ಪ ಸ್ವಲ್ಪ ಅಕ್ಕಿಯಲ್ಲೇ 3 ಜನರ ಹೊಟ್ಟೆ ತುಂಬಿಸಬೇಕಿತ್ತು. ಎಷ್ಟೋ ದಿನ ಮನೆಯಲ್ಲಿ ಅಕ್ಕಿಯೇ ಇರುತ್ತಿರಲಿಲ್ಲ. ವೆಂಕಟನಾಥನ ಹೆಂಡತಿ ಸರಸ್ವತಿಯ ಬಳಿ ಧರಿಸಲು ಕೇವಲ ಒಂದೇ ಒಂದು ಸೀರೆ ಇತ್ತು. ಸೀರೆ ಹರಿದು ಚಿಂದಿಯಾಗಿದ್ದರೂ ಅದನ್ನೇ ಮತ್ತೆ ಮತ್ತೆ ಹೊಲಿದು ಹಾಕಿಕೊಳ್ಳುತ್ತಿದ್ದಳು. ಸ್ನಾನ ಮಾಡಿದಾಗ ಒದ್ದೆ ಸೀರೆಯಲ್ಲೇ ಒಣಗುವವರೆಗೂ ಕಾಯಬೇಕಿತ್ತು. ಮೈ ಮೇಲೆ ಚಿನ್ನದ ಒಂದು ಆಭರಣವೂ ಇರಲಿಲ್ಲ. ಆದರೂ ಮಹಾತಾಯಿಗೆ ತನ್ನ ಗಂಡನ ಜ್ಞಾನದ ಮೇಲೆ ಮತ್ತು ದೇವರ ಮೇಲೆ ಬೆಟ್ಟದಂತಹ ನಂಬಿಕೆ ಇತ್ತು. ಅಷ್ಟು ಬಡತನವಿದ್ದರೂ ಆಕೆ ಎಂದಿಗೂ ತನ್ನ ಗಂಡನ ಜೊತೆಗೆ ಜಗಳವಾಡಲಿಲ್ಲ. ಒಮ್ಮೆ ಭಯಂಕರವಾದ ಮಳೆಗಾಲ ಬಂತು. ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಸುರಿಯುತ್ತಿತ್ತು. ಮನೆಯಲ್ಲಿ ಒಂದು ಕಾಳು ಅನ್ನವಿರಲಿಲ್ಲ. ಒಲೆ ಹುರಿದು 3 ದಿನಗಳೇ ಕಳೆದು ಹೋಗಿದ್ದವು. ಮನೆಯ ಮೇಲ್ಭಾಗ ಸರಿ ಇಲ್ಲದ ಕಾರಣ ಎಲ್ಲೆಡೆ ನೀರು ಸೋರುತ್ತಿತ್ತು. ಅಂತ ಕೊರೆಯುವ ಚಳಿಯಲ್ಲಿ ಪುಟ್ಟ ಮಗು ಲಕ್ಷ್ಮೀನಾರಾಯಣ ಹಸಿವಿನಿಂದ ನರಳುತ್ತಿದ್ದನು. ಮಗುವಿನ ಅಳು ತಾಯಿಯ ಎದೆಗೆ ಮುಳ್ಳಿನಂತೆ ಚುಚ್ಚಿದಂತೆ ನೋವು ಕೊಡುತ್ತಿತ್ತು. ಆಗ ತಾಯಿ ಸರಸ್ವತಿ ಏನು ಮಾಡಿದಳು ಗೊತ್ತೇ? ತನ್ನ ಮೈ ಮೇಲಿದ್ದ ಹರಿದ ಸೀರೆಯನ್ನೇ ಸ್ವಲ್ಪ ಹರಿದು ಅದನ್ನೇ ಮಗುವಿಗೆ ಸುತ್ತಿ ಮಗುವನ್ನು ಎದೆಗೆ ಹಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಖಾಲಿ ಪಾತ್ರೆಯಲ್ಲಿ ಬರೀ ನೀರನ್ನು ಕುದಿಸುತ್ತಾ, ಮಗನೇ, ಅನ್ನ ಬೇಯುತ್ತಿದೆ, ಸ್ವಲ್ಪ ತಡಿ ಎಂದು ಮಗುವಿಗೆ ಸುಳ್ಳು ಸಮಾಧಾನ ಹೇಳುತ್ತಾ ಕಣ್ಣೀರು ಸುರಿಸುತ್ತಿದ್ದಳು. ದೇವರೇ, ನಮ್ಮ ಕಷ್ಟ ನಿನಗೆ ಕಾಣುತ್ತಿಲ್ಲವೇ? ನಾವೇನು ಪಾಪ ಮಾಡಿದ್ದೆವು? ಈ ಪುಟ್ಟ ಮಗುವಿನ ಹಸಿವು ನಿನ್ನ ಮನಸ್ಸನ್ನು ಕರಗಿಸುತ್ತಿಲ್ಲವೇ? ಈ ಕಷ್ಟವನ್ನು ನೋಡಲು ನಾನು ಇನ್ನೂ ಏಕೆ ಬದುಕಿರಬೇಕು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಆದರೆ ಕತ್ತಲ ಮನೆಯ ಒಂದು ಮೂಲೆಯಲ್ಲಿ ವೆಂಕಟನಾಥನು ಏನು ಮಾಡುತ್ತಿದ್ದನು ಗೊತ್ತೇ? ಅಂತಹ
ಕರಳು ಕೊರೆಯುವ ಹಸಿವು ಮತ್ತು ನಡುಗುವ ಚಳಿಯಲ್ಲೂ ಹೆಂಡತಿ ಮತ್ತು ಮಗುವಿನ ಅಳುವಿನ ಧ್ವನಿ ಕೇಳುತ್ತಿದ್ದರೂ ಅವರು ಶಾಂತವಾಗಿ ಕುಳಿತಿದ್ದರು. ಅವರ ಮುಖದಲ್ಲಿ ಅಲ್ಪವೂ ದ್ವೇಷವಿರಲಿಲ್ಲ, ಬೇಸರವಿರಲಿಲ್ಲ. ಅವರ ತುಟಿಗಳು ಕೇವಲ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂದು ಜಪಿಸುತ್ತಿದ್ದವು. ಎಂತಹ ವೈರಾಗ್ಯ, ಎಂತಹ ವಿಶ್ವಾಸ! ಊಹಿಸಿಕೊಳ್ಳಿ ಸ್ನೇಹಿತರೆ, ನಮಗೆ ಒಂದು ಹೊತ್ತು ಊಟ ಸಿಗದಿದ್ದರೆ, ಒಂದು ಸಣ್ಣ ಕಷ್ಟ ಬಂದರೆ ನಾವು ದೇವರ ಪೂಜೆಯನ್ನೇ ಬಿಟ್ಟು ಬಿಡುತ್ತೇವೆ, ದೇವರಿಗೆ ಬೈಯುತ್ತೇವೆ. ಆದರೆ ಊಟಕ್ಕೂ ಗತಿ ಇಲ್ಲದ ಹೆಂಡತಿ ಮಕ್ಕಳು ಉಪವಾಸದಿಂದ ಸಾಯುವಂತಹ ಸ್ಥಿತಿಯಲ್ಲೂ ವೆಂಕಟನಾಥರು ದೇವರ ಮೇಲಿನ ಭಕ್ತಿಯನ್ನು ಅನ್ನುವಷ್ಟು ಕಡಿಮೆ ಮಾಡಿರಲಿಲ್ಲ. ಇದೇ ಕಾರಣಕ್ಕೆ ಅವರು ಮುಂದೆ ಜಗತ್ತೇ ಆರಾಧಿಸುವ ಜಗದ್ಗುರುಗಳು ಆದರು. ಒಮ್ಮೆ ಹೀಗೆ ಊರಿನಲ್ಲಿ ಒಬ್ಬ ಅಹಂಕಾರಿಯಾದ ಶ್ರೀಮಂತನ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯುತ್ತಿತ್ತು. ಊರಿನ ಜನರಿಗೆಲ್ಲ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. 3 ದಿನಗಳಿಂದ ಮನೆಯಲ್ಲಿ ಎಲ್ಲರೂ ಉಪವಾಸವಿದ್ದ ಕಾರಣ ವೆಂಕಟನಾಥರ ಹೆಂಡತಿ ಸರಸ್ವತಿ ಕಣ್ಣೀರು ಹಾಕುತ್ತಾ ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ, ರೀ, ದಯವಿಟ್ಟು ಆ ಸಮಾರಂಭಕ್ಕೆ ಹೋಗಿ ಬನ್ನಿ. ನೀವು ದೊಡ್ಡ ಪಂಡಿತರು, ಅವರು ನಿಮಗೆ ಏನಾದರೂ ದಕ್ಷಿಣೆ ಅಥವಾ ದಾನ ನೀಡಬಹುದು. ನನಗಾಗಿ ಬೇಡ, ಕನಿಷ್ಠ ಈ ಮಗುವಿನ ಹಸಿವನ್ನಾದರೂ ಹೋಗಲಾಡಿಸಲು ದಯವಿಟ್ಟು ಹೋಗಿ ಬನ್ನಿ ಎಂದು ಕೇಳಿಕೊಳ್ಳುತ್ತಾಳೆ. ಹೆಂಡತಿಯ ಕಣ್ಣೀರು ಮತ್ತು ಮಗುವಿನ ಮುಖ ನೋಡಲಾಗದೆ ವೆಂಕಟನಾಥರು ಆ ಶ್ರೀಮಂತನ ಮನೆಗೆ ಹೋಗುತ್ತಾರೆ. ಆದರೆ ಅಲ್ಲಿನ ಜನ ಇವರ ಹರಿದ ಬಟ್ಟೆಯನ್ನು ಮತ್ತು ಬಡತನವನ್ನು ನೋಡಿ ಎಲ್ಲರೆದುರು ಅಪಹಾಸ್ಯ ಮಾಡುತ್ತಾರೆ. ಶ್ರೀಮಂತ ಗೇಲಿ ಮಾಡುತ್ತಾ, ಯಾರಯ್ಯ ನೀನು? ನಿನ್ನ ಬಟ್ಟೆ ನೋಡಿದರೆ ಭಿಕಾರಿ ಅಂತ ಇದ್ದೀಯಾ? ನಿನಗಾಗಿ ಇಲ್ಲಿ ಗೌರವದ ಊಟ ಸಿಗುವುದಿಲ್ಲ. ನಿನಗೆ ಊಟ ಬೇಕೇ ಬೇಕು ಎಂದರೆ ಆ ಮೂಲೆಯಲ್ಲಿ ಕುಳಿತು ಅತಿಥಿಗಳಿಗಾಗಿ ಗಂಧವನ್ನು ತಯಾರಿಸಿಕೊಡು. ಆಮೇಲೆ ಏನಾದರೂ ಅನ್ನ ಉಳಿದರೆ ನಿನಗೆ ಹಾಕುತ್ತೇವೆ. ಈ ಕೆಲಸ ಮಾಡ್ತೀಯಾ ಎಂದು ಅತ್ಯಂತ ಕೀಳಾಗಿ ಅವಮಾನಿಸುತ್ತಾನೆ. ಸಾಮಾನ್ಯ ಮನುಷ್ಯನಾಗಿದ್ದರೆ ಆ ಕೋಪಕ್ಕೆ ಅಲ್ಲಿಂದ ಎದ್ದು ಬರುತ್ತಿದ್ದ ಅಥವಾ ಅವರಿಗೆ ಬೈಯುತ್ತಿದ್ದ. ಆದರೆ ವೆಂಕಟನಾಥರು ದಯಾಸಾಗರರು. ಅವರು ಯಾವುದೇ ಕೋಪವಿಲ್ಲದೆ ಆ ಅವಮಾನವನ್ನು ದೇವರಿಗೆ ಅರ್ಪಿಸಿ ಒಂದು ಕಲ್ಲಿನ ಮೇಲೆ ಕುಳಿತು ಗಂಧವನ್ನು ಸಿದ್ಧಪಡಿಸಲು ಶುರು ಮಾಡುತ್ತಾರೆ. ಆದರೆ ಅವರು ಗಂಧ ಸಿದ್ಧಪಡಿಸುವಾಗ ಸುಮ್ಮನೆ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಸದಾ ವೇದ ಮಂತ್ರಗಳೇ ಇರುತ್ತಿದ್ದವು. ಅವರು ತಮ್ಮ ಅರಿವಿಲ್ಲದೆಯೇ ಬಹಳ ಭಕ್ತಿಯಿಂದ ಅಗ್ನಿಸೂಕ್ತ ಎಂಬ ಬೆಂಕಿಯ ಶಕ್ತಿಯುಳ್ಳ ವೇದ ಮಂತ್ರವನ್ನು ಜಪಿಸುತ್ತಾ ಗಂಧವನ್ನು ತಯಾರಿಸುತ್ತಾರೆ. ಸಮಾರಂಭಕ್ಕೆ ಬಂದಿದ್ದ ಎಲ್ಲ ಅತಿಥಿಗಳಿಗೆ ಆ ಗಂಧವನ್ನು ನೀಡಲಾಯಿತು. ಅತಿಥಿಗಳು ಬಹಳ ಸಂತೋಷದಿಂದ ಪರಿಮಳ ಭರಿತವಾದ ಆ ಗಂಧವನ್ನು ತಮ್ಮ ಹಣೆಗೆ ಮತ್ತು ಮೈಗೆ ಹಚ್ಚಿಕೊಂಡರು. ಆದರೆ ಗಂಧವನ್ನು ಹಚ್ಚಿಕೊಂಡ ಮರುಕ್ಷಣವೇ ಅಲ್ಲಿ ದೊಡ್ಡ ಗೊಂದಲ ಶುರುವಾಯಿತು. ಎಲ್ಲರಿಗೂ ಏನೇನೋ ಶುರುವಾಯಿತು ಗೊತ್ತಾ? ಅವರ ಮೈಯೆಲ್ಲ ಬೆಂಕಿ ಹಚ್ಚಿದಂತೆ, ಕೆಂಡ ಸುರಿದಂತೆ ಅಥವಾ ಕುದಿಯುವ ಎಣ್ಣೆಯನ್ನು ಮೈ ಮೇಲೆ ಸುರಿದಂತೆ ಸುಡಲು ಶುರುವಾಯಿತು. ಎಲ್ಲರೂ ಆ ಉರಿಯನ್ನು ಸಹಿಸಿಕೊಳ್ಳಲಾಗದೆ ಕಿರುಚಾಡಲು ನೆಲದ ಮೇಲೆ ಬಿದ್ದು ಉರುಳಾಡುತ್ತಾ ಸಂಕಟದಿಂದ ಒದ್ದಾಡಲು ಶುರು ಮಾಡಿದರು. ಅಯ್ಯೋ, ಉರಿ, ಬೆಂಕಿ, ನನ್ನ ಮೈ ಸುಡುತ್ತಿದೆ, ಯಾರಾದರೂ ಕಾಪಾಡಿ, ನೀರು ತನ್ನಿ ಎಂದು ವಿಲವಲನೆ ಒದ್ದಾಡಿದರು. ಆ ಅಹಂಕಾರಿ ಶ್ರೀಮಂತನಿಗೆ ಅರ್ಥವಾಯಿತು ಮತ್ತು ಭಯವಾಯಿತು. ತಕ್ಷಣ ಅವನಿಗೆ ಅರ್ಥವಾಯಿತು, ಈ ಪವಾಡ ನಡೆಯಲು ಆ ಬಡ ಬ್ರಾಹ್ಮಣನ ಸಿದ್ಧಪಡಿಸಿಕೊಟ್ಟ ಗಂಧ. ಸ್ನೇಹಿತರೆ, ಈ ಕತೆ ತುಂಬ ದೊಡ್ಡದು. ಇದನ್ನು 2ನೇ ಭಾಗ ಅಂತೇಳಿ ನಾಳೆ ಶುರು ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.